ಓಕೆ, ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ಸ್ ಅಂಡ್ ಸವನ್ನ ಅಂತ ಬರುತ್ತೆ. ಇದನ್ನ ಚಿತ್ರದಲ್ಲಿ ನೋಡೋಣ, ಅದ್ರ ಬಗ್ಗೆ ಅಧ್ಯಯನ ಮಾಡೋಣ. ಲ್ಯಾಟಿಟ್ಯೂಡ್ ರೇಂಜ್ ಎಲ್ಲಿಂದ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಇದು 10 ಡಿಗ್ರಿ ಟು 30 ಡಿಗ್ರಿ ನಾರ್ತ್ ಟು ಸೌತ್ ಅಂತ ಕಂಡು ಬರುತ್ತೆ. ನಾರ್ತ್ ಅಂದ್ರೆ ಆ ಕಡೆ ಉತ್ತರ, ಈ ಕಡೆ ಸೌತ್ ಅಂದ್ರೆ ದಕ್ಷಿಣ. ಇಂಟೀರಿಯರ್ ಆಫ್ ಕಾಂಟಿನೆಂಟ್ಸ್ ನೋಡ್ರಿ, ಎಸ್ ಈ ಚಿತ್ರದಲ್ಲಿ ನೋಡಬಹುದು ನೀವು. ಇಲ್ಲಿ ಹಸಿರಿನ ಪಕ್ಕ ಎಲ್ಲೆಲ್ಲಿ ಹಳದಿ ಬಣ್ಣ ಕಂಡು ಬರುತ್ತೋ ಅದನ್ನ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ ಅಂತ ಕರಿತೀವಿ. ಓಕೆ, ಟ್ರಾಪಿಕಲ್ ಅಂತ ಅಂದ್ರೆ ಉಷ್ಣವಲಯ, ಸಬ್ ಟ್ರಾಪಿಕಲ್ ಅಂದ್ರೆ ಅದೇ ಉಷ್ಣವಲಯದ ಉಪ ಉಷ್ಣವಲಯ ಅಂತ ಕರಿಬಹುದು ಅದನ್ನ. ಸೊ ಇಲ್ಲಿ ನೋಡಿದ್ರೆ ಇದೆಲ್ಲ ಏನಿದೆ ಇದನ್ನ ನಾವು ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಾ ಇರೋದು ಇದು ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್. ಇದರ ಲಕ್ಷಣಗಳನ್ನ ನಾವು ಚಿತ್ರದಲ್ಲಿ ನೋಡಿದಾಗ ಏನಾಗುತ್ತೆ ನೋಡೋಣ. ಈಗ ಇದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋಣ. ಇದು ಇಂಟೀರಿಯರ್ಸ್ ಆಫ್ ದ ಕಾಂಟಿನೆಂಟ್ಸ್. ಈಗ ಇದಕ್ಕಿಂತ ಮುಂಚೆ ನಾವು ಏನ್ ಅಧ್ಯಯನ ಮಾಡಿದ್ವಿ ಹೇಳಿ? ಇದಕ್ಕಿಂತ ಮುಂಚೆ ನಾವು ಅಧ್ಯಯನ ಮಾಡಿದ್ದು ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್. ಇದು ಏನಿತ್ತು ಅಂದ್ರೆ ಇಂಟೀರಿಯರ್ ನಲ್ಲಿ ಇರ್ಲಿಲ್ಲ, ಇದು ಒಂದು ಪಕ್ಕದಲ್ಲಿ ಇತ್ತು ಅಲ್ವಾ? ಸೊ ಈಗ ಅಧ್ಯಯನಕ್ಕೆ ಮಾಡ್ಲಿಕ್ಕೆ ಹೋಗ್ತಾ ಇರೋದು ಇಂಟೀರಿಯರ್, ಭೂಖಂಡದ ಒಳಗಡೆ ಕಂಡು ಬರ್ತಾ ಇದೆ ಇವೆಲ್ಲ. ಎಲ್ಲಿದೆ ಇದು? ಆಫ್ರಿಕಾದಲ್ಲಿ, ಸುಡಾನ್ ನಲ್ಲಿದೆ, ಮಾಲಿಯಲ್ಲಿದೆ, ನೈಜೀರಿಯಾ, ಘಾನಾ, ಕೀನ್ಯಾ ಇಲ್ಲೆಲ್ಲ ಇದೆ, ಬ್ರೆಜಿಲ್ ನಲ್ಲಿದೆ, ಕಾಂಪಾಸ್ ಅಂತ ಕರೀತಾರೆ ಅಲ್ಲಿ, ಓರಿಯೋನ್ ಬಸ್ಸಿನಲ್ಲಿದೆ ವೆನಿಜುವೆಲಾದಲ್ಲಿ, ನಾರ್ದರ್ನ್ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುತ್ತೆ, ಸೌತ್ ಆಫ್ ಟ್ರಾಪಿಕಲ್ ಮಾನ್ಸೂನಲ್ ಏರಿಯಾಸ್ ಅಲ್ಲಿ ಕಂಡು ಬರುತ್ತೆ. ಇನ್ನೊಂದ್ಸಾರಿ ಆ ಚಿತ್ರ ನೋಡಿ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಇಲ್ಲಿ ನೋಡ್ರಿ, ಆಫ್ರಿಕಾದಲ್ಲಿ ಸಿಕ್ಕಾಪಟ್ಟೆ ಕಂಡು ಬರ್ತಾ ಇದೆ, ನಮ್ಮ ಭಾರತದಲ್ಲಿ ತುಂಬಾ ಅಪರೂಪ. ಈ ಕಡೆ ಬ್ರೆಜಿಲ್ ನಲ್ಲೆಲ್ಲ ಬ್ರೆಜಿಲ್ನ ಪಕ್ಕದಲ್ಲೆಲ್ಲ ಕಂಡು ಬರ್ತಾ ಇದೆ, ಸೌತ್ ಅಮೆರಿಕಾದಲ್ಲಿ, ಆಸ್ಟ್ರೇಲಿಯಾದಲ್ಲೆಲ್ಲ ಕಂಡು ಬರ್ತಾ ಇದೆ ನಮಗೆ. ಸೊ ಇದನ್ನ ನಾವೇನಂತ ಕರಿತೀವಿ? ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ ಅಥವಾ ಸವನ್ನ ಅಂತ ಕರಿತೀವಿ. ಇಲ್ಲಿ ಕಾಂಪೋಸ್ ಇವೆಲ್ಲನೂ ಕೂಡ ಹೆಸರುಗಳಿದೆ, ಈ ಹೆಸರುಗಳನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ ನೀವು. ಓಕೆ, ಕ್ಲೈಮೇಟ್ ನೋಡಿದ್ರೆ ಇಲ್ಲಿ ಸೆಮಿ ಅರಿಡ್ ರೀಜನ್ ಆಫ್ ದ ವರ್ಲ್ಡ್. ಸೆಮಿ ಅರಿಡ್ ಅಂತೆ ಅರೆ ಶುಷ್ಕ, ಅಂದ್ರೆ ಸ್ವಲ್ಪ ಮಳೆ ಆಗಿರುತ್ತೆ, ಸ್ವಲ್ಪ ಕಡಿಮೆ ಮಳೆ ಇರುತ್ತೆ. ಯಾಕಂದ್ರೆ ನೋಡ್ರಿ, ಮಳೆ ರೇಂಜ್ ಅಷ್ಟಿದೆ, ಬಳಿ 50ರಿಂದ 150 CM ಮಾತ್ರ, ತುಂಬಾ ಕಡಿಮೆ ಇದೆ ಮಳೆ. ಹಾಗೆ ನೋಡಿದ್ರೆ ಅಷ್ಟೇನ್ ಜಾಸ್ತಿ ಇಲ್ಲ, ಯಾವ್ದಕ್ಕೆ ಹೋಲಿಸಿದ್ರೆ ಅವುಗಳಿಗೆ ಹೋಲಿಸಿದ್ರೆ. ಇದಕ್ಕಿಂತ ಮುಂಚೆ ಅಧ್ಯಯನ ಮಾಡಿದ್ವಲ್ಲ ಅವುಗಳಲ್ಲಿ ಜಾಸ್ತಿ ಮಳೆ ಇತ್ತು, 150ಕ್ಕಿಂತ ಜಾಸ್ತಿನೇ ಇತ್ತಲ್ಲಿ, ಬಟ್ ಇಲ್ಲಿ 150ಕ್ಕಿಂತ ಕಡಿಮೆ ಇದೆ. ಆಮೇಲೆ ಅಲ್ಟರ್ನೇಟ್ ವೆಟ್ ಅಂಡ್ ಡ್ರೈ ಸೀಸನ್, ಇಲ್ಲಿ ವೆಟ್ ಮತ್ತು ಡ್ರೈ ಸೀಸನ್ ಗಳ ಪ್ರತ್ಯೇಕವಾಗಿ ಕಂಡು ಬರುತ್ತೆ. ವೆಟ್ ಸೀಸನ್ ಕೋ ಇನ್ಸೈಡ್ಸ್ ವಿತ್ ಸಮ್ಮರ್, ಇಲ್ಲೂ ಕೂಡ ಸಮ್ಮರ್ ನಲ್ಲೇ ಮಳೆ ಆಗುತ್ತೆ. ಡ್ರೈ ಸೀಸನ್ ಕೋ ಇನ್ಸೈಡ್ಸ್ ವಿತ್ ವಿಂಟರ್, ಇಲ್ಲೂ ಕೂಡ ಡ್ರೈ ಸೀಸನ್ ನಮಗೆ ಚಳಿಗಾಲದಲ್ಲಿ ಕಂಡು ಬರುತ್ತೆ. ಸೇಮ್ ಇದು ಒಂದ್ ರೀತಿ ಮೇಲೆ ನೋಡಿದ್ವಲ್ಲ ಅದೇ ತರ ಇದೆ. ಸೀಸನ್ ಗಳಂತ ನೋಡಿದಾಗ ಹಾಟ್ ಅಂಡ್ ರೈನಿ ಸೀಸನ್ ಏಪ್ರಿಲ್ ಟು ಸೆಪ್ಟೆಂಬರ್. ಏಪ್ರಿಲ್ ಟು ಸೆಪ್ಟೆಂಬರ್ ಅಲ್ಲಿ ನಮಗೆ ಬಿಸಿಲಿರುತ್ತೆ, ಜೊತೆಗೆ ಮಳೆ ಕೂಡ ಇಲ್ಲಿ ಕಂಡು ಬರುತ್ತೆ ಅಂತ ಇಲ್ಲಿ ಹೇಳಾಗ್ತಾ ಇದೆ. ಹಾಗೆ ನೆಕ್ಸ್ಟ್ ಕಂಡು ಬರೋದು ನಮಗೆ ಕೂಲ್ ಅಂಡ್ ಡ್ರೈ ಸೀಸನ್ ಅಂತ ಬರುತ್ತೆ, ಅಕ್ಟೋಬರ್ ಟು ಮಾರ್ಚ್. ಓಕೆ, ಅಕ್ಟೋಬರ್ ಟು ಮಾರ್ಚ್ ಅಲ್ಲಿ ಕೂಲ್ ಇರುತ್ತೆ. ಟೆಂಪರೇಚರ್ ನೋಡಿದಾಗ ಇಲ್ಲಿ ನೋಡ್ರಿ, ರೇಂಜ್ ಎಷ್ಟಿದೆ? 22ರಿಂದ 37. ಚಳಿಗಾಲದಲ್ಲಿ 22 ಇದ್ರೆ ಬೇಸಿಗೆಗಾಲದಲ್ಲಿ 37ವರೆಗೂ ಹೋಗಿರುತ್ತೆ. ಬಟ್ ಟ್ರಾಪಿಕಲ್ ಎವರ್ ಗ್ರೀನ್ ಅಲ್ಲಿ ಎಷ್ಟಿತ್ತು? 22 to 25 ಅಷ್ಟೇ, ಅಥವಾ 25 to 20 ಅಷ್ಟೇ, ಜಾಸ್ತಿ ಇರಲ್ಲ ಅಲ್ಲಿ ವ್ಯತ್ಯಾಸ. ಚಳಿಗಾಲದಲ್ಲೇ ಹೋಗ್ರಿ ನೀವು, ಬೇಸಿಗೆಗಾಲದಲ್ಲೇ ಹೋಗ್ರಿ, ಅಷ್ಟೇ ಇರೋದು ಬಿಸಿಲು. ಬಟ್ ಇಲ್ಲಿ ನೋಡ್ರಿ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಸೊ ಇದನ್ನ ಏನಂತ ಕರೀತಾರೆ? ರೇಂಜ್ ಅಂತ ಕರೀತಾರೆ. ರೇಂಜ್ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಓಕೆ, ಇಲ್ಲಿ ಕಂಡು ಬರೋದು ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ ಗಳು, ಇವುಗಳನ್ನ ಸವನ್ನ ಅಂತ ಕರೀತಾರೆ. ಸವನ್ನ ಹುಲ್ಲುಗಾವಲು. ದ ಗ್ರಾಸಸ್ ಆರ್ ಟಾಲ್, ಥಿಕ್ ಅಂಡ್ ಕೋರ್ಸ್. ಸವನ್ನ ಹುಲ್ಲುಗಾವಲಿನ ಚಿತ್ರ ತೋರಿಸ್ತೀನಿ ನಿಮಗೆ, ಇದ್ರದ್ದು ಯಾವ ತರ ಇರುತ್ತೆ. ಓಕೆ, ಚಿತ್ರ ನೋಡಿದಾಗ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಎಸ್, ಇದು ಸವನ್ನ ಗ್ರಾಸ್ಲ್ಯಾಂಡ್. ಈ ತರ ಹುಲ್ಲುಗಾವಲು ನಮಗೆ ಕಂಡು ಬರುತ್ತೆ. ಅವರೇಜ್ ಹೈಟ್ ಆಫ್ ದ ಗ್ರಾಸ್ 2 to 3 ಮೀಟರ್. ನೋಡ್ರಿ, ಹುಲ್ಲು ಎಷ್ಟು ಇರುತ್ತೆ ಅಂದ್ರೆ ಹೈಟು 2 to 3 ಮೀಟರ್ನಷ್ಟು ಎತ್ತರವಾಗಿರುವಂತ ಹುಲ್ಲು ಇರುತ್ತೆ ಇದು. ಇದು ತುಂಬಾ, ನೀವ್ ಅನ್ಕೊಂಡ ಹಾಗೆ ಗಿಡ್ಡ ಇಲ್ಲ, ಅದು 2ರಿಂದ 3 ಮೀಟರ್ ಎತ್ತರ ಇದೆ, ಅಂದ್ರೆ ಅರೌಂಡ್ 6 to 9 ಫೀಟ್. ಇಲ್ಲೇ ಹುಲಿ ಸಿಂಹಗಳೆಲ್ಲ ಅಡ್ಕೊಂಡು ಹೋಗಿ ಭೇಟಿ ಆಡುತ್ತೆ, ಗೊತ್ತಿರಲಿ ನಿಮ್ಗೆ. ಓಕೆ, ಆಮೇಲೆ ಎಲಿಫೆಂಟ್ ಗ್ರಾಸಸ್ ಕ್ಯಾನ್ ಗ್ರೋ ಅಪ್ ಟು 4 to 5 ಮೀಟರ್. ನೋಡಿ, ಎಲಿಫೆಂಟ್ ಗ್ರಾಸ್ ಅಂತ ಕರೀತಾರೆ, 4ರಿಂದ 5 ಮೀಟರ್ನಷ್ಟು ಎತ್ತರವಾಗಿ ಬೆಳೆಯಬಹುದು. ಅದು ಸಿಕ್ಕಾಪಟ್ಟೆ ಆಯ್ತಲ್ವಾ? ಆ ತರ. Savannas are not pure grasslands, they have scattered deciduous trees. Okay, ಇಲ್ಲಿ ಪೂರ್ತಿ ಪ್ಯೂರ್ಲಿ ಗ್ರಾಸ್ಲ್ಯಾಂಡ್ ಮಾತ್ರ ಇಲ್ಲ, ಅಲ್ಲೊಂದು ಇಲ್ಲೊಂದು ಡೆಸಿಡಿಯಸ್ ಟ್ರೀಗಳು ಕೂಡ ಕಂಡು ಬರುತ್ತೆ. ಇಲ್ಲಿ ನಾನು ತೋರಿಸ್ನಲ್ಲ ನಿಮಗೆ ಚಿತ್ರದಲ್ಲಿ, ನೋಡ್ರಿ ಈ ತರ ಅಲ್ಲೊಂದು ಇಲ್ಲೊಂದು ಮರ ಇರುತ್ತೆ. ಇವೆಲ್ಲ ಸವನ್ನದಿದು, ಸವನ್ನ ಹುಲ್ಲುಗಾವಲು. ಓಕೆ, ಇದು ನಿಮಗೆ ಗೊತ್ತಿರಲಿ. ದೆನ್ ಇಂಪಾರ್ಟೆಂಟ್ ಟ್ರೀಸ್ ಇಲ್ಲಿ ಕಂಡು ಬರೋದು ಸೇಮ್ ಅಕೇಶಿಯಾ, ಅಲ್ಲೂ ಕೂಡ ಇತ್ತು, ಇದಕ್ಕಿಂತ ಮುಂಚೆ ಸ್ಟಡಿ ಮಾಡಿದ್ವಲ್ಲ ಅಲ್ಲಿ. ಆಮೇಲೆ ಡ್ರಾಟ್ ರೆಸಿಸ್ಟೆಂಟ್ ಟ್ರೀಸ್ ಲೈಕ್ ಬೌಬಾಬ್ ಅಂಡ್ ಬಾಟಲ್ ಟ್ರೀ ಇಲ್ಲಿ ನಮಗೆ ಕಂಡು ಬರುತ್ತೆ. ಆಗಾಗ ಇಲ್ಲಿ ನಾವು ನೋಡಿದಾಗ ವೈಲ್ಡ್ ಫೈರ್ಸ್ ಮತ್ತು ಅಡಾಪ್ಟೇಷನ್ ಅಂತ ನೋಡಿದ್ರೆ, ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ಸ್ ಎಕ್ಸ್ಪೀರಿಯನ್ಸ್ ನ್ಯಾಚುರಲ್ ವೈಲ್ಡ್ ಫೈರ್ಸ್ ಆಲ್ಮೋಸ್ಟ್ annually ಡ್ಯೂ ಟು ಹೈ ಟೆಂಪರೇಚರ್ಸ್ ಅಂಡ್ ಸೆಮಿ ಅರಿಡ್ ಕಂಡೀಷನ್ಸ್. ವೈಲ್ಡ್ ಫೈರ್ಸ್ ಹೆಲ್ಪ್ ಇನ್ ದ ರೀಜನರೇಷನ್ ಆಫ್ ಗ್ರಾಸಸ್. ಇಲ್ಲಿ ಏನಾಗುತ್ತೆ, ಆಗಾಗ ವೈಲ್ಡ್ ಫೈರ್ ಗಳು ಕೂಡ ಕಂಡು ಬರುತ್ತೆ, ಬೆಂಕಿ ಹತ್ತುತ್ತೆ ಈ ಕಾಡುಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಸಮ್ ಫೈರ್ ರೆಸಿಸ್ಟೆಂಟ್ ಟ್ರೀಸ್ ಸ್ಪೀಶೀಸ್ ಅಂತ ನೋಡಿದ್ರೆ ಕೆಲವೊಂದಿರುತ್ತೆ, ಉದಾಹರಣೆಗೆ ಪೈರೋಟಿಕ್ ಟ್ರೀಸ್ ಅಂತ ಬರುತ್ತೆ, ಫೈರ್ ರೆಸಿಸ್ಟೆನ್ಸ್, ಬೆಂಕಿಯು ಕೂಡ ಹತ್ತಲ್ಲ ಅವುಗಳಿಗೆ. ಓಕೆ, ನೋಡಿ ಎಷ್ಟು ಚೆನ್ನಾಗಿರುತ್ತೆ.
ಇನ್ನು ವೈಲ್ಡ್ ಲೈಫ್ ಮತ್ತೆ ಟ್ರೈಬ್ಸ್ ಅಂತ ನೋಡಿದ್ರೆ ಈ ಭಾಗದಲ್ಲಿ ಇಲ್ಲಿ ವೈಲ್ಡ್ ಲೈಫ್ ಅನ್ನ ಭೇಟಿಯಾಡೋಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿರುವಂತಹ ಇದನ್ನ ಬಿಗ್ ಗೇಮ್ ಕಂಟ್ರಿ ಅಂತಾನೂ ಕೂಡ ಕರೀತಾರೆ. ಪಾರ್ಕ್ಲ್ಯಾಂಡ್ ಸವನ್ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಭೇಟಿಯಾಡೋಕೆ ತುಂಬಾ ಚೆನ್ನಾಗಿರುವಂತ ಪ್ರದೇಶ ಇರುತ್ತೆ ಇಲ್ಲಿ ಆ ಕಾರಣಕ್ಕೆ. ಇಲ್ಲಿರುವಂತ ಬುಡಕಟ್ಟು ಸಮುದಾಯ ಅಂತ ಅಂದ್ರೆ ಹೌಸಾ ನೈಜೀರಿಯಾದಲ್ಲಿ, ಮಸಾಯಿ ಕೀನ್ಯಾದಲ್ಲಿ ಅಥವಾ ತಾಂಜಾನಿಯಾದಲ್ಲಿ, ಲಾಲ್ಮೆರೋಸ್ ಅನ್ನುವಂಥದ್ದು ವೆನಿಜುಲಾದಲ್ಲಿ ನಮಗೆ ಕಂಡು ಬರುತ್ತೆ. ಓಕೆ, ಒಂದು ಚಾರ್ಟ್ ಮಾಡ್ರಿ ನೀವು ಈ ತರ. ಏನಂತ ಅಂದ್ರೆ ಇಲ್ಲಿ ಟೈಪ್ ಆಫ್ ವೆಜಿಟೇಷನ್, ಉದಾಹರಣೆಗೆ ಟ್ರಾಪಿಕಲ್ ಎವರ್ಗ್ರೀನು, ಆಮೇಲೆ ಟ್ರಾಪಿಕಲ್ ಮಾನ್ಸೂನ್, ಆಮೇಲೆ ಈ ತರ, ಆಮೇಲೆ ಮಳೆ ಎಷ್ಟಾಗುತ್ತೆ, ಟೆಂಪರೇಚರ್ ಎಷ್ಟಿದೆ, ಟ್ರೈಬಲ್ ಪೀಪಲ್ ಹೆಸರು ಏನಿದೆ ಅಲ್ವಾ, ಯಾವ್ಯಾವ ಪ್ರದೇಶದಲ್ಲಿ ಕಂಡು ಬರುತ್ತೆ, ಆಮೇಲೆ ಅಲ್ಲಿರುವಂತಹ ಮರಗಳು ಯಾವುದು, ವಿಶೇಷ ಮರಗಳು ಅಲ್ವಾ, ಮಳೆ ರೇಂಜ್ ಎಷ್ಟಿದೆ, ಈ ತರ ಒಂದು ಚಾರ್ಟ್ ಮಾಡ್ಕೊಂಡು ಇಟ್ಕೊಡ್ರಿ, ನೋಡೋಣ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ದೆನ್ ವಿ ಹ್ಯಾವ್ ಟ್ರಾಪಿಕಲ್ ಡೆಸರ್ಟ್. ಟ್ರಾಪಿಕಲ್ ಡೆಸರ್ಟ್ ನಮಗೆ ಕಂಡು ಬರೋದು 20 to 30 ಡಿಗ್ರಿ ನಾರ್ತ್ ಅಂಡ್ ಸೌತ್ ನಲ್ಲಿ ವೆಸ್ಟರ್ನ್ ಮಾರ್ಜಿನ್ಸ್ ಆಫ್ ಕಾಂಟಿನೆಂಟ್ಸ್. ತೋರಿಸ್ತೀನಿ ಇದನ್ನು. ಓಕೆ, ಈ ಚಿತ್ರದಲ್ಲಿ ನೋಡಬಹುದು ನೀವು. ಮೊದಲು ಪ್ಲೇಸಸ್ ನೋಡೋಣ ಎಲ್ಲೆಲ್ಲಿದೆ ಅಂತ ಹೇಳಿ. ಇದೆ ಈ ಭಾಗ, ಪಶ್ಚಿಮ ಭಾಗದಲ್ಲಿ, ಖಂಡಗಳ ಪಶ್ಚಿಮ ಭಾಗದಲ್ಲೆಲ್ಲ, ಇಲ್ಲೆಲ್ಲ ಅಮೆರಿಕಾದಲ್ಲಿ, ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ, ಆಮೇಲೆ ಈ ಕಡೆ ಆಫ್ರಿಕಾದ ಪಶ್ಚಿಮ ಭಾಗದಲ್ಲಿ ಅಲ್ವಾ, ನಮ್ಮ ಭಾರತದಲ್ಲಿ ಈ ಕಡೆ ಪಶ್ಚಿಮ ಭಾಗದಲ್ಲಿ ಎಲ್ಲ ಕಂಡು ಬರ್ತಾ ಇದೆ. ರಷ್ಯಾದ ಪಶ್ಚಿಮ ಭಾಗದಲ್ಲಿ ಗೋಬಿ ಇದೆ, ಅಲ್ಲಿ ಚೀನಾದಲ್ಲಿ ಅಲ್ವಾ. ಸೊ ಈ ಕಡೆ ಆಸ್ಟ್ರೇಲಿಯಾದಲ್ಲಿ, ಇವುಗಳನ್ನ ನೋಡೋಣ ಇದ್ರ ಬಗ್ಗೆ ಏನೇನಿದೆ. ಆಫ್ ಶೋರ್ ಟ್ರೇಡ್ ವಿಂಡ್ಸ್, ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಕಾಸ್ ಡಿಸೆಂಡಿಂಗ್ ವಿಂಡ್ಸ್, ಕಾಮ್ ಕಂಡೀಷನ್ಸ್ ಅಂಡ್ ವೆರಿ ಲಿಟಲ್ ರೈನ್ಫಾಲ್, ಡಿಸೆಂಡಿಂಗ್ ಎಫೆಕ್ಟ್. ನೋಡಿ ಕೇಳ್ತಾರೆ ಇದನ್ನ ಫಿಲಿಮ್ಸ್ ಅಲ್ಲಿ. ಏನಿದೆ ಅಂದ್ರೆ ಆಫ್ ಶೋರ್ ಟ್ರೇಡ್ ವಿಂಡ್ಸ್. ಆಫ್ ಶೋರ್, ಆನ್ ಶೋರ್ ಅಂತ ಅಂದ್ರೆ ವಿಂಡ್ಗಳು ಸಮುದ್ರದಿಂದ ಖಂಡಗಳ ಮೇಲೆ ಬೀಸೋದು. ಆಫ್ ಶೋರ್ ಅಂತ ಅಂದ್ರೆ ಖಂಡದಿಂದ, ಭೂಖಂಡದಿಂದ ಇವು ಯಾವ್ದು ಗಾಳಿಗಳು ಆ ಕಡೆ ಸಮುದ್ರದ ಕಡೆ ಬೀಸ್ಕೊಂಡು ಹೋಗ್ಬಿಡೋದು. ಸಬ್ ಟ್ರಾಪಿಕಲ್ ಹೈ, ಇದನ್ನ ಜಿಯೋಗ್ರಫಿಯಲ್ಲಿ ಕಲಿತೀರಿ ನೀವು. ಸಬ್ ಟ್ರಾಪಿಕಲ್ ಹೈ ಇದೆ, ಅಲ್ಲಿ ಏನಾಗ್ತಾ ಇರತ್ತೆ ನೋಡ್ರಿ, ಪ್ರೆಷರ್ ಬೆಲ್ಟ್ ಗಳು ಕಂಡು ಬರುತ್ತೆ ಇಲ್ಲಿ. ಇವುಗಳಿಂದ ವಿಂಡ್ಗಳು ಇಲ್ಲಿ ಡಿಸೆಂಡ್ ಆಗಿಬಿಡತ್ತೆ, ಕಾಮ್ ಕಂಡೀಷನ್ ಇರುತ್ತೆ. ಸೊ ಇದರಿಂದ ಇಲ್ಲಿ ಮಳೆನೇ ಆಗಲ್ಲ, ಹಾಗಾಗಿ ಮರುಭೂಮಿಗಳು ಕ್ರಿಯೇಟ್ ಆಗುತ್ತೆ ಇಲ್ಲಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೆನ್ಪಿಟ್ಕೊಡ್ರಿ. ಓಕೆ, ಇದನ್ನ ಬೈ ಹ್ಯಾಟ್ ಮಾಡ್ಕೊಂಡ್ ಬಿಡ್ರಿ ಬೇಕಾದ್ರೆ. ದೆನ್ ಆನ್ಯುವಲ್ ಟೆಂಪರೇಚರ್ ಇಲ್ಲಿ ಎಷ್ಟು ಇರುತ್ತೆ ಅಂತ ಅಂದ್ರೆ 35 to 40 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಮಳೆ ಸಿಕ್ಕಾಪಟ್ಟೆ ಕಡಿಮೆ, ಬರೀ 25 ಸೆಂಟಿಮೀಟರ್ ಮಳೆ ಆಗುತ್ತೆ ಆದ್ರೆ. ಓಕೆ, ಅದು ತುಂಬಾ ಕಡಿಮೆ. ಲಿಟಲ್, ಆಮೇಲೆ ಇಂಟೆನ್ಸ್ ಇನ್ಸೋಲೇಷನ್ ಇರುತ್ತೆ. ಇನ್ಸೋಲೇಷನ್ ಅಂದ್ರೆ ಸೂರ್ಯನ ಬಿಸಿಲು ತುಂಬಾ ಪ್ರಖರವಾಗಿರುತ್ತೆ. ಎಕ್ಸ್ಟ್ರೀಮ್ಲಿ ಡ್ರೈ ಕಂಡೀಷನ್ ಇಲ್ಲಿ ನಮಗೆ ಕಂಡು ಬರುತ್ತೆ. ಇನ್ಸೋಲೇಷನ್ ಅಂತ ಸೂರ್ಯನಿಂದ ಬರುವಂತಹ ಒಂದು ಏನು ಬಿಸಿಲು ಅಂತ ನೀವು ಸಾಮಾನ್ಯ ನೆನ್ಪಿಟ್ಕೊಡ್ರಿ. ಅದು ಇನ್ಸೋಲೇಷನ್ ಡೆಫಿನೇಷನ್ ನಾವು ಜಿಯೋಗ್ರಫಿನಲ್ಲಿ ಹೇಳಿರ್ತೀವಿ, ಸರಳವಾಗಿ ನಿಮ್ ಭಾಷೆಯಲ್ಲಿ ನೆನ್ಪಿಟ್ಕೊಳಕ್ ಅದಂತ ಸಾಕು. ಓಕೆ, ಇನ್ನು ಹಾಗೇನೆ ಕೆಲವೊಂದು ಮಾಹಿತಿ ಇದೆ ಇಲ್ಲಿ. ಕೋಲ್ಡ್ ಓಷಿಯನ್ ಕರೆಂಟ್ಸ್ ಆನ್ ದ ವೆಸ್ಟರ್ನ್ ಮಾರ್ಜಿನ್ ಆಫ್ ಕಾಂಟಿನೆಂಟ್ಸ್ ಫರ್ದರ್ ಇಂಟೆನ್ಸಿಫೈ ಅರಿಡ್ ಕಂಡೀಷನ್. ಅಂದ್ರೆ ಈ ಕಡೆ ನಮ್ಮ ಭೂಖಂಡಗಳ ಪಶ್ಚಿಮ ಭಾಗದಲ್ಲಿ ಏನಿದೆಯಲ್ಲ, ಕೋಲ್ಡ್ ಕರೆಂಟ್ ಗಳಿರುತ್ತೆ. ಕೋಲ್ಡ್ ಕರೆಂಟ್ ಗಳಿಂದನೂ ಕೂಡ ಇಲ್ಲಿ ಮಳೆ ನಮಗೆ ಕಂಡು ಬರೋದಿಲ್ಲ. ಹಾಟ್ ಇದ್ರೆ ಏನಾಗ್ತಾ ಇತ್ತು, ಹಾಟ್ ಕರೆಂಟ್ ಗಳು ಬರುವಾಗ ನೀರನ್ನ ಆವಿ ಮಾಡ್ಕೊಂಡು ಬರುತ್ತೆ. ಕೋಲ್ಡ್ ಕರೆಂಟ್ ಗಳಲ್ಲಿ ನೀರು ಆವಿಯಾಗಿ ಇರೋದಿಲ್ಲ, ಇದರಿಂದ ಮಳೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ ಥಿಂಗ್, ನೆನ್ಪಿಟ್ಕೊಡ್ರಿ ಅದನ್ನ. ದೆನ್ ಪರ್ಟಿಕ್ಯುಲರ್ ಏರಿಯಾಸ್ ಅಂತ ನೋಡಿದ್ರೆ ಸಹರಾ ಡೆಸರ್ಟ್ ಆಫ್ರಿಕಾನಲ್ಲಿದೆ, ಕಲಹರಿ ಡೆಸರ್ಟ್ ಅಂತ ಕಂಡು ಬರುತ್ತೆ, ಅದೆಲ್ಲಿದೆ ನೋಡ್ಕೊಡ್ರಿ. ಆಮೇಲೆ ನಮೀಬ್ ಡೆಸರ್ಟ್ ಅಂತ ಇದೆ, ಅಟಕಾಮಾ ಡೆಸರ್ಟ್, ಕ್ಯಾಲಿಫೋರ್ನಿಯಾ ಡೆಸರ್ಟ್, ಮೊಜಾವೆ ಡೆಸರ್ಟ್, ಅರಿಜೋನಾ, ನಾರ್ಥರ್ನ್ ಮೆಕ್ಸಿಕೋನಲ್ಲಿ ಕಂಡು ಬರುತ್ತೆ. ಗ್ರೇಟ್ ಆಸ್ಟ್ರೇಲಿಯನ್ ಡೆಸರ್ಟ್ ಇದೆ, ಅರೇಬಿಯನ್ ಡೆಸರ್ಟ್ ಇದೆ, ಥಾರ್ ಡೆಸರ್ಟ್ ಇದೆ ನಮ್ಮ ಭಾರತದಲ್ಲಿ. ಇವೆಲ್ಲವನ್ನು ಕೂಡ ನಾವು ನೋಡ್ಕೊಳ್ಬಹುದು. ಹಾಗೇನೆ ಈ ಭಾಗದಲ್ಲಿ ಕಂಡು ಬರುವಂತದ್ದು ಟ್ರೈಬಲ್ ಗ್ರೂಪ್ಗಳು ಯಾವುದು ಅಂತ ಅಂದ್ರೆ ಬುಷ್ಮೆನ್, ತೌರೆಗ್, ಬಿಂದಿಬು ಅನ್ನುವಂಥದ್ದು ಕಂಡು ಬರುತ್ತೆ. ಕಲಹರಿ ಡೆಸರ್ಟ್ ನಲ್ಲಿ ಬುಷ್ಮೆನ್ ಕಂಡು ಬರುತ್ತಾರೆ. ವೆಸ್ಟರ್ನ್ ಸಹಾರಾದಲ್ಲಿ ತುರೇಗ್ ಅಂತ ಹೇಳಿ, ಆಸ್ಟ್ರೇಲಿಯಾದಲ್ಲಿ ಬಿಂದಿಬು ಅಂತ ಕಂಡು ಬರುತ್ತಾರೆ. ಇಲ್ಲಿ ನ್ಯಾಚುರಲ್ ವೆಜಿಟೇಷನ್ ಝೆರೋಪೈಟಿಕ್ ವೆಜಿಟೇಷನ್ ಕಂಡು ಬರುತ್ತೆ, ಮುಳ್ಳುಗಳಿರುತ್ತೆ. ಡೆಸರ್ಟ್ ವೆಜಿಟೇಷನ್ ಹೈಲಿ ಅಡಾಪ್ಟೇಬಲ್ ಟು ಎಕ್ಸ್ಟ್ರೀಮ್ ಟೆಂಪರೇಚರ್ಸ್, ಸ್ಕೇರಿಸಿಟಿ ಆಫ್ ರೈನ್ಫಾಲ್. ಸಿಕ್ಕಾಪಟ್ಟೆ ಮಳೆ ಇರುತ್ತೆ ಮತ್ತೆ ರೈನ್ಫಾಲ್ ತುಂಬಾ ಕಡಿಮೆ ಇರೋದ್ರಿಂದ ಅವರು ಏನಾಗಿರುತ್ತೆ, ಅಲ್ಲಿರುವಂತಹ ಮರಗಳು ವಿಭಿನ್ನವಾಗಿ ಬೆಳೆದಿರುತ್ತೆ. ಇಂಪಾರ್ಟೆಂಟ್ ಅಡಾಪ್ಟೇಷನ್ ಅಂತ ನೋಡಿದಾಗ ಇಲ್ಲಿ ಅಂದ್ರೆ ಮರಗಳು ಹೇಗಿದೆ ಅಂತ ನೋಡಿದಾಗ ಡೀಪ್ ರೂಟ್, ಆಳವಾಗಿ ಬೇರನ್ನ ಬಿಟ್ಟಿರುತ್ತೆ. ಟ್ಯಾಪ್ ರೂಟ್ ಸಿಸ್ಟಮ್ ಇರುತ್ತೆ ಇಲ್ಲಿ. ಟ್ಯಾಪ್ ರೂಟ್ ಅಂತ ಅಂದ್ರೆ ಏನಂತ ಗೂಗಲ್ ಸರ್ಚ್ ಮಾಡಿ ಒಂದ್ಸಾರಿ ಚೆಕ್ ಮಾಡ್ಕೊಡ್ರಿ. ಆಮೇಲೆ ಥಿಕ್ ಅಂಡ್ ವ್ಯಾಕ್ಸಿ ಸ್ಟೆಮ್ಸ್ ಇರುತ್ತೆ. ಓಕೆ, ಸ್ಟೆಮ್ಸ್ ಅಂತ ಅಂದ್ರೆ ಕಾಂಡಗಳು ಥಿಕ್ ಇರುತ್ತೆ ಸಿಕ್ಕಾಪಟ್ಟೆ. ವ್ಯಾಕ್ಸಿ ಇರುತ್ತೆ, ನೀರನ್ನು ಹಿಡಿದಿಟ್ಕೊಳ್ಳೋಕೆ. ಕ್ಯಾಕ್ಟಸ್ ಅನ್ನುವಂತ ಮರ ಆ ತರ ಇರುತ್ತೆ. ನೀಡಲ್ ಲೈಕ್ ಲೀವ್ಸ್ ಇಲ್ಲಿ ನಮಗೆ ಕಂಡು ಬರುತ್ತೆ. ಓಕೆ, ಇವ್ಯಾಪರೇಷನ್ ಕೂಡ ಕಡಿಮೆ ಆಗುತ್ತೆ ಇಲ್ಲಿ. ದೆನ್ ನೀಡಲ್ ಅಂತ ಅಂದ್ರೆ ಒಂದು ರೀತಿ ಸೂಜಿ ಟೈಪ್ ಇರುತ್ತೆ, ಇವ್ಯಾಪರೇಷನ್ ಕಡಿಮೆ ಆಗೋಕೆ ಲೀವ್ಗಳದ್ದು ಅಂದ್ರೆ ಎಲೆಗಳದ್ದು. ಡಾರ್ಮೆನ್ಸಿ ಅಡಾಪ್ಟೇಷನ್ ಅಂತ ಕಂಡು ಬರುತ್ತೆ. ಅಂದ್ರೆ ಡಾರ್ಮೆನ್ಷನ್ ಅಂತ ಅಂದ್ರೆ ಡಾರ್ಮೆನ್ಸಿ ಅಂತಂದ್ರೆ ಎತ್ತರ ಇರೋದಿಲ್ಲ, ಸಸ್ಯ ಗಿಡ್ಡ ಆಗಿರುತ್ತೆ. ಓಕೆ, ಸಮ್ ಡೆಸರ್ಟ್ ಪ್ಲಾಂಟ್ ರಿಮೇನ್ ಡಾರ್ಮೆಂಟ್ ಫಾರ್ ಇಯರ್ಸ್ ಅಂಡ್ ಬ್ಲೂಮ್ ಓನ್ಲಿ ಆಫ್ಟರ್ ರೈನ್ಫಾಲ್. ಮಳೆ ಆದಾಗ ಮಾತ್ರ ಎತ್ತರಕ್ಕೆ ಬೆಳೆಯುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಅಲ್ವಾ. ಐದನೇದ್ ನೋಡಿದಾಗ ಕ್ಲೈಮೇಟ್ ಝೋನ್ಗಳಲ್ಲಿ ಅಥವಾ ಬಯೋಮ್ಗಳಲ್ಲಿ ಟೆಂಪರೇಟ್ ಡೆಸರ್ಟ್ ಅಂತ ಒಂದು ಬರುತ್ತೆ. ಟೆಂಪರೇಟ್ ಡೆಸರ್ಟ್ ಅಂತ ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಏರಿಯಾ ಯಾವುದು ಇದ್ರದ್ದು ಅಂತ ನೋಡಿದ್ರೆ ಗೋಬಿ ಡೆಸರ್ಟ್ ಅಂತ ಬರುತ್ತೆ,
ಪಟಗೋನಿಯಾ ಡೆಸರ್ಟ್ ಅಂತ ಇನ್ನೊಂದು. ಇದು ಗೋಬಿ ಡೆಸರ್ಟ್ ನಮಗೆ ಕಂಡು ಬರೋದು. ಕಾರಣ ಏನು ಇದಕ್ಕೆ ಅಂತ ಅಂದ್ರೆ ಕಾಂಟಿನೆಂಟಾಲಿಟಿ ಎಫೆಕ್ಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಒಂದು ಇರೋ ಪ್ರದೇಶ ಮುಖ್ಯ ಕಾರಣ ಆಗುತ್ತೆ. ಅದಕ್ಕೆ ಯಾಕೆ ಅದು ರಚನೆ ಆಯಿತು ಅಂತ ಅಂದ್ರೆ ಅದ್ರ ಸುತ್ತಮುತ್ತ ಜಾಸ್ತಿ ವನಭೂಮಿನೇ ಇರೋದ್ರಿಂದ ಅಲ್ಲಿ ಗೋಬಿ ಡೆಸರ್ಟ್ ಉಂಟಾಗಿದೆ. ಆಮೇಲೆ ಲೀವರ್ಡ್ ಸೈಡ್ ಆಫ್ ದ ಆಂಡೇಸ್ ಅನ್ನುವಂಥದ್ದು ಒಂದು ಬರುತ್ತೆ ಇಲ್ಲಿ. ಓಕೆ, ಸೊ ಇದು ಯಾಕೆ ಇಲ್ಲಿ ಪಟಗೋನಿಯಾ ಡೆಸರ್ಟ್ ಉಂಟಾಗಿದೆ ಅನ್ನೋದಕ್ಕೆ ಅದೊಂದು ಮುಖ್ಯ ಕಾರಣ ಆಗುತ್ತೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಲೀವರ್ಡ್ ಸೈಡ್ ಆಫ್ ಆಂಡೇಸ್ ಅಂತ ಹೇಳ್ತಾರೆ. ಅಂದ್ರೆ ಆಂಡೇಸ್ ಪರ್ವತಗಳ ಪಕ್ಕ ಇರೋದ್ರಿಂದ, ಈಗ ಉದಾಹರಣೆ ಪರ್ವತ ಶ್ರೇಣಿ ಈ ತರ ಇದೆ ಅನ್ಕೊಡ್ರಿ, ಇದ್ರ ಪಕ್ಕದಲ್ಲಿ ಈ ಕಡೆಯಿಂದ ಗಾಳಿ ಬೀಸ್ತಾ ಇದೆ ಅನ್ಕೊಡ್ರಿ, ಇಲ್ಲಿ ಮಳೆ ಬರುತ್ತೆ. ಓಕೆ, ಇಲ್ಲಿ ಮಳೆ ಬರುತ್ತೆ. ಬಟ್ ಈ ಎಲ್ಲಾ ಮಳೆ ಇಲ್ಲೇ ಆಗಿ ಹೋಗೋದ್ರಿಂದ ಇಲ್ಲಿ ಹೋಗುವಂತ ಗಾಳಿ ಒಣಗಿರುತ್ತೆ. ಇಲ್ಲಿ ಏನಾಗಲ್ಲ, ಮಳೆ ಆಗಲ್ಲ. ಆ ಕಾರಣಕ್ಕಾಗಿ ಇದು ಪಟಗೋನಿಯಾ ಡೆಸರ್ಟ್ ಉಂಟಾಗಿದೆ ಅಂತ ನಾವು ಹೇಳ್ಬಹುದು. ಸೊ ಎಲ್ಲಿದೆ ಮ್ಯಾಪ್ ನಲ್ಲಿ ಅದನ್ನ ಒಂದ್ಸಾರಿ ನೀವು ಚೆಕ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಬರೋದು ನಮಗೆ ಇಲ್ಲಿ ಟೆಂಪರೇಟ್ ಗ್ರಾಸ್ ಲ್ಯಾಂಡ್ ಅಂತ ಬರುತ್ತೆ. ಟೆಂಪರೇಟ್ ಅಂದ್ರೆ ಸಮಶೀತೋಷ್ಣ, ಗ್ರಾಸ್ ಲ್ಯಾಂಡ್ ಅಂದ್ರೆ ಹುಲ್ಲುಗಾವಲು. ಇದೆಲ್ಲಿ ಕಂಡು ಬರುತ್ತೆ ಅಂದ್ರೆ 40 ಇಂದ 55 ಡಿಗ್ರಿ ವರೆಗೂ ಕಂಡು ಬರುತ್ತೆ. ಇದು ಕೂಡ ಇಂಟೀರಿಯರ್ ಆಫ್ ದ ಕಾಂಟಿನೆಂಟ್ಸ್. ನಮಗೆ ಭೂಖಂಡಗಳು ಅಂತ ಬಂದ್ರೆ ಇಲ್ಲೆಲ್ಲ ನೋಡ್ಬೋದು ನೀವು, ಗ್ರಾಸ್ ಲ್ಯಾಂಡ್ ಗಳಲ್ಲಿ ಇಂಟೀರಿಯರ್ ಇಲ್ಲೆಲ್ಲ ಭಾಗದಲ್ಲಿ ಇದು ಸಾಮಾನ್ಯವಾಗಿ ಕಂಡು ಬರುತ್ತೆ. ಇಲ್ಲಿ ನೋಡ್ರಿ, ಟೆಂಪರೇಟ್ ಗ್ರಾಸ್ ಲ್ಯಾಂಡ್ ಅಂದ್ರೆ ಇಲ್ಲಿ ಸ್ವಲ್ಪ ಇಲ್ಲೆಲ್ಲ ಇದೆಲ್ಲ ಇದು, ಆಮೇಲೆ ಇಲ್ಲಿದೆ ನೋಡಿ ಇದು. ಓಕೆ, ನೆಕ್ಸ್ಟ್ ಈ ಭಾಗದಲ್ಲೆಲ್ಲ ಇಂಟೀರಿಯರ್ ಆಫ್ ದ ಕಾಂಟಿನೆಂಟ್ ಅಂತ ಹೇಳ್ತಾ ಇದಾರೆ. ಆಮೇಲೆ ಇದು ಏಕೆ ಉಂಟಾಗಿದೆ ಅಂತ ಅಂದ್ರೆ ವೆಸ್ಟರ್ಲಿಗಳ ಕಾರಣದಿಂದ ಉಂಟಾಗಿದೆ. ಸೊ ರಿಮೋಟ್ ಫ್ರಮ್ ದ ಆನ್ ಶೋರ್ ಇನ್ಫ್ಲೂಯೆನ್ಸ್ ಆಫ್ ದ ವೆಸ್ಟರ್ಲೀಸ್, ಸ್ವಲ್ಪ ದೂರ ಇವೆ ಅವು. ಓಕೆ, ಇಲ್ಲಿ ಮಳೆ ಎಷ್ಟಾಗತ್ತೆ, 25 ರಿಂದ 65 ಸೆಂಟಿಮೀಟರ್ ವರೆಗೂ ಮಳೆ ಆಗುತ್ತೆ. ಟೆಂಪರೇಚರ್ ಇಲ್ಲಿ ಎಷ್ಟಿದೆ ಅಂತ ನೋಡಿದ್ರೆ ಸುಮಾರು 18 ರಿಂದ 24 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ. ವಿಂಟರ್ಸ್ ಇಲ್ಲಿ ಕೋಲ್ಡ್ ಇರುತ್ತೆ. ಬಟ್ ಸದರ್ನ್ ಹೆಮಿಸ್ಫಿಯರ್ ನಲ್ಲಿ ವಿಂಟರ್ಸ್ ಮೈಲ್ಡ್ ಆಗಿರುತ್ತೆ. ಯಾಕೆ ಅಂತ ಅಂದ್ರೆ ಮರಿಟೈಮ್ ಇನ್ಫ್ಲೂಯೆನ್ಸ್ ಅಂತ ಅಂದ್ರೆ ಸಮುದ್ರ ಪಕ್ಕದಲ್ಲಿರೋದ್ರಿಂದ ಅಷ್ಟೊಂದು ಚಳಿ ಇರೋದಿಲ್ಲ, ಗೊತ್ತಿರಲಿ. ಪ್ರತಿಯೊಂದು ವರ್ಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ UPSC ನಲ್ಲಿ, ನೆನ್ಪಿಟ್ಕೊಳ್ರಿ. ಆಮೇಲೆ ಪರ್ಟಿಕ್ಯುಲರ್ ಏರಿಯಾ ಯಾವ್ದು ಅಂತ ನೋಡಿದ್ರೆ ಇಲ್ಲಿ ಸದರ್ನ್ ಕೆನಡಾ, ನಾರ್ದರ್ನ್ ಸೆಂಟ್ರಲ್ USA, ಹೌದು ನೋಡಿದ್ವಲ್ಲ ಅದನ್ನ. ಪ್ರೈರೀಸ್ ಹುಲ್ಲುಗಾವಲು ಅಂತ ಕರಿತೀವಿ ಅದನ್ನ. ಅರ್ಜೆಂಟೀನಾ ಉರುಗ್ವೇದಲ್ಲಿ ಪಂಪಾಸ್ ಅನ್ನುವಂಥದ್ದು ಬರುತ್ತೆ. ಸದರ್ನ್ ಆಫ್ರಿಕಾದಲ್ಲಿ ವೆಲ್ಡ್ ಅಂತ ಬರುತ್ತೆ. ಹಂಗೇರಿಯನಲ್ಲಿ, ರಷ್ಯಾ ಮತ್ತು ಯುಕ್ರೇನ್ ಅಲ್ಲಿ ಸ್ಟೆಪ್ಪೇಸ್ ಹುಲ್ಲುಗಾವಲು ಅಂತ ಬರುತ್ತೆ. ಓಕೆ, ಆಮೇಲೆ ಮುರ್ರೆ, ಡಾರ್ಲಿಂಗ್, ಬಸ್ಸಿನ್ ಅಂತ ಇದೆ ಆಸ್ಟ್ರೇಲಿಯಾದಲ್ಲಿ. ಡೌನ್ಸ್ ಹುಲ್ಲುಗಾವಲು ಅಂತ ಬರುತ್ತೆ ಅಲ್ಲಿ, ನೆನ್ಪಿಟ್ಟುಕೊಡ್ರಿ ಅವುಗಳನ್ನ. ಆಮೇಲೆ ಟೈಪ್ಸ್ ಆಫ್ ಟೆಂಪರೇಟ್ ಗ್ರಾಸ್ ಲ್ಯಾಂಡ್ಸ್ 2 ವಿಧ ಇದೆ ಇಲ್ಲಿ. ಮತ್ತೆ ಬೇಸ್ಡ್ ಆನ್ ಪ್ರೆಸಿಪಿಟೇಷನ್, ಮಳೆ ಎಷ್ಟಾಗುತ್ತಲ್ಲ ಅದರ ಆಧಾರದಲ್ಲಿ ನೋಡಿದ್ರೆ ಇಲ್ಲಿ ನಮಗೆ ಸಾಮಾನ್ಯವಾಗಿ ನಾವು ನೋಡಿದಾಗ ಪ್ರೈರಿ ಹುಲ್ಲುಗಾವಲು ಏನಿದೆಯಲ್ಲ ಅದು ಬೆಟರ್, ಅಲ್ಲಿ ತುಂಬಾ ಮಳೆ ಆಗುತ್ತೆ, ಹಸಿಯಾಗಿರುತ್ತೆ. ಸ್ಟೆಪ್ಪೇಸ್ ನಲ್ಲಿ ಸ್ವಲ್ಪ ಡ್ರೈ ಇರುತ್ತೆ, ಇದು ಸ್ಟೆಪ್ಪೇಸ್ದು ಜಾಸ್ತಿ ಮಳೆ ಆಗಲ್ಲ ಅಲ್ಲಿ. ಇನ್ನು ನ್ಯಾಚುರಲ್ ವೆಜಿಟೇಷನ್ ಅಂತ ನೋಡಿದಾಗ ಅಲ್ಲಿ ಶಾರ್ಟ್ ಸಾಫ್ಟ್ ನ್ಯೂಟ್ರಿಯಸ್ ಗ್ರಾಸಸ್ ಕಂಡು ಬರುತ್ತೆ. ಸವಣ್ಣ ಹುಲ್ಲುಗಾವಲು ಬೇರೆ, ಸ್ಟೆಪ್ಪೆ ಮತ್ತು ಪ್ರೈರಿ ಹುಲ್ಲುಗಾವಲುಗಳು ಬೇರೆ, ನೆನ್ಪಿಟ್ಕೊಡ್ರಿ. ಸವಣ್ಣ ಹುಲ್ಲುಗಾವಲು ಟ್ರಾಪಿಕಲ್ ನಲ್ಲಿದೆ, ಇದು ಟೆಂಪರೇಟ್ ನಲ್ಲಿದೆ, ಪ್ರೈರಿ ಮತ್ತು ಸ್ಟೆಪ್ಪೇಸ್. ಓಕೆ, ಆಮೇಲೆ ಯೂಶುವಲಿ ಟ್ರೀಸ್ ಲೆಸ್ ಇರುತ್ತೆ ಇಲ್ಲಿ. ಆಮೇಲೆ ಪ್ಯೂರ್ ಗ್ರಾಸ್ ಲ್ಯಾಂಡ್ ಗಳಲ್ಲಿ ನಮಗೆ ಸಾಮಾನ್ಯವಾಗಿ ಕಂಡು ಬರುತ್ತೆ. ನಾವು ಎಕ್ಸ್ಟೆನ್ಸಿವ್ಲಿ ಕ್ಲಿಯರ್ಡ್ ಫಾರ್ ಮೆಕನೈಸ್ಡ್ ಕಲ್ಟಿವೇಶನ್ ಅಂಡ್ ವೀಟ್ ಅಂಡ್ ಮೇಜ್. ವೀಟ್ ಮತ್ತು ಮೇಜ್ ಅನ್ನ ಬೆಳೆಸೋಕೆ, ಗೋವಿನ ಜೋಳ ಮತ್ತು ಗೋಧಿಯನ್ನ ಬೆಳೆಸೋಕೆ ಎಲ್ಲ ಹುಲ್ಲುಗಾವಲನ್ನ ಕ್ಲಿಯರ್ ಮಾಡಿ ಜಾಸ್ತಿ ಬೆಳೆ ಮಾಡ್ತಾ ಇದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ನೋನ್ ಆಸ್ ವೀಟ್ ಬಾಸ್ಕೆಟ್ಸ್ ಆಫ್ ದ ವರ್ಲ್ಡ್, ಸ್ಟೆಪ್ಪೆ ಹುಲ್ಲುಗಾವಲನ್ನ ವೀಟ್ ಬಾಸ್ಕೆಟ್ ಆಫ್ ವರ್ಲ್ಡ್ ಅಂತ ಕರೀತಾರೆ. ಆರ್ ಗ್ರಾನರೀಸ್ ಆಫ್ ದ ವರ್ಲ್ಡ್ ಅಂತ ಕೂಡ ಇದನ್ನ ಕರೀತಾರೆ. ನಾನು ಒಂದ್ಸಾರಿ ನಿಮಗೆ ಚಿತ್ರದಲ್ಲಿ ಕೂಡ ತೋರಿಸ್ತೀನಿ ಯಾವ ತರ ಸ್ಟೆಪ್ಪೆ ಹುಲ್ಲುಗಾವಲು ಇರುತ್ತೆ ಅಂತ. ಸ್ಟೆಪ್ಪೆ, ಎಸ್, ಈ ತರ ಸ್ಟೆಪ್ಪೆ. ಸವರ್ಣದಲ್ಲಿ ಅಲ್ಲೊಂದು ಇಲ್ಲೊಂದು ಮರ ಇತ್ತು ಅಲ್ವಾ, ಬಟ್ ಇಲ್ಲಿ ಆ ತರ ಇಲ್ಲ ನೋಡಿ. ಓಕೆ, ಈಗ ಸ್ವಲ್ಪ ವ್ಯತ್ಯಾಸಗಳನ್ನ ಕೂಡ ಕೊಟ್ಟಿದ್ದಾರೆ ಇಲ್ಲಿ, ನೋಡಬಹುದು ನೀವೆಲ್ಲ. ಟ್ರಾಪಿಕಲ್ ಮತ್ತು ಟೆಂಪರೇಟ್ ಗ್ರಾಸ್ ಲ್ಯಾಂಡ್ ಗಳಿಗೆ ಏನು ವ್ಯತ್ಯಾಸ. ಟೈಪ್ಸ್ ಅಂತ ನೋಡಿದ್ರೆ ನಾಟ್ ಪ್ಯೂರ್, ಅಂದ್ರೆ ಗ್ರಾಸ್ ಲ್ಯಾಂಡ್ ಪ್ಯೂರ್ ಆಗಿಲ್ಲ, ಸ್ವಲ್ಪ ಮರಗಳಿರುತ್ತೆ ಅಲ್ಲೊಂದು ಇಲ್ಲೊಂದು. ಟೆಂಪರೇಟ್ ಪ್ಯೂರ್ ಆಗಿರುತ್ತೆ, ಯಾವುದು ಪ್ರೈರೀಸ್ ಮತ್ತೆ ಸ್ಟೆಪ್ಪೇಸ್ದು. ಗ್ರಾಸ್ ಅಂದಾಗ ಲಾಂಗ್ ಆಗಿರುತ್ತೆ, ಯಾವುದು ಇದು ಸವನ್ನ, ಅದು ಮತ್ತೆ ಎತ್ತರವಾಗಿರುತ್ತೆ, ಕೋರ್ಸ್ ಇರುತ್ತೆ, ಅಲ್ಲಿ ಒತ್ತೊತ್ತಾಗಿರುತ್ತೆ. ಶಾರ್ಟ್ ಆಗಿರುತ್ತೆ ಸ್ಟೆಪ್ಪೇದು, ಸಾಫ್ಟ್ ಇರುತ್ತೆ. ಯೂಸೇಜ್ ಹಂಟಿಂಗ್ ಗ್ರೌಂಡ್ಸ್ ಆಗಿ ಯೂಸ್ ಮಾಡ್ತಾರೆ ಅವುಗಳನ್ನ, ಸವನ್ನಾನ. ಇವುಗಳನ್ನ ಗ್ರೇನರೀಸ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ, ಗೋಧಿ ಎಲ್ಲ ಬೆಳೀತಾರೆ ಅಲ್ಲಿ.